ಈಗ ತಾಟದಲ್ಲಿ ನೆನ್ನೆ ಒಂಚೂರು ಲೈಟಾಗಿ ಮಡಿಗೆ ಹೋಗೋಣ. ಏಕೆ ಒಂದು ಕಾರಲ್ಲಿ ಇನ್ನೊಂದು ತೋಟಕ್ಕೆ ಹೋದ್ರು. ಈಗ ಈ ಸಲ ಮುಗಿಸ್ಕೊಂಡು ಇವಾಗ ಬೇರೆ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಅಯ್ಯೋ ಜನ ಏನು ಚೆನ್ನಾಗಿದ್ರು ಅಂತಾರೆ, ಚೆನ್ನಾಗಿಲ್ಲ ಆದ್ರು ಅಂತಾರೆ. ನೀನು ಸಾವುಕಾರ ಆಗಿದ್ರು ಅಂತಾರೆ, ಬಡವಾಗಿದ್ರು ಅಂತಾರೆ. ಹಾಂ, ತೋಟದ ಎಂಟ್ರೆನ್ಸಿಗೆ ಬಂದು ನಿಂತಿದ್ದೀವಿ. ಇವಾಗ ಅಲ್ಲಿ ಹಾಕಿರೋ ಗೇಟ್ ತೆಗಿಯೋಕೆ ಕಳಿಸಿದ್ದೀನಿ. ನೋಡಿ, ಕರೆಂಟಿನ ಮನೆ ಒಳಗಿರೋವನ್ನೆಲ್ಲ ತುಂಬ್ತಾ ಇದ್ದಾರೆ. ಹಿಂದಕ್ಕೆ ಹೋಲಿ ಶಂಕರಣ್ಣ, ಇದೊಂದು ಮರದಲ್ಲಿ ಕಾಯಿ ಕಿತ್ತಿರಲಿಲ್ಲ, ಹಂಗಾಗಿ ಟ್ಯಾಕ್ಟ್ರಿನ ರಿವರ್ಸ್ ಹೊಡೆದು ಅವಣ್ಣ ಕೈಲಿ ಹತ್ತಿ ಎಡೆಮಠ ಕೊಟ್ಟು ಗಿಳಿಸ್ತಾ ಇದ್ದೀನಿ. ಈ ಗಾಡಿ ಲೋಡ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಹೊಸತಿ ಎಷ್ಟಾಗಿತ್ತಾನೆ ಲೋಡು. ಸೀಟ್ ಹಾಕ್ಯಂಬಂದು, ಈ ಸತಿ ಏನೋ ಸೀಟ್ ಹಾಕ್ಯಂಬಂದಿಲ್ಲ ಅಂದ್ರೆ ಗೋವಿಂದ ಆಗಲ್ಲ ಏನಂತೀಯ. ಇನ್ನೊಂದ್ಸತಿ ಬರ್ಬೇಕಾಗಿತ್ತು. ನೋಡಿ ಗೈಸ್ ಹೆಂಗೆ ಆಗೈತೆ ಅಂತನ ನೋಡ್ರಿ, ಫುಲ್ಲು ಲೋಡ್ ಆಗಿದೆ. ಇನ್ನೂ ಮುಗೀತು. ಇವಾಗ ಗೇಟ್ ಬಾಗಿಲು ಹಾಕ್ಸ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗಿ ಫಸ್ಟ್ ಊಟ ಮಾಡೋಣ, ನಾವು ಅಡ್ಡಾಗ್ತೈತೆ. ಹಾಂ, ಮುಗೀತಿದ್ದು. ಇವಾಗ ಕಾರ್ ಒಳಗೆ ಹಾಕ್ಬಿಡೋಣ. ಬರ್ರಿ ಹೋಗಿ ಬರ್ರಿ, ಇವಾಗ ಹೋಗಿ ಕಾರ್ ಒಳಗೆ ಹಾಕೋಣ. ಬಾಯ್ ಬಾಯ್. ದೇವರು ತಿಂಡಿ ಆಯ್ತು. ಇವತ್ತು ಕಾಯಿ ಕೆಲಸ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅರೆ ಬ್ಯಾಕ್ ಕಾವಲಲ್ಲಿ ತೋರಿಸ್ತೀನಿ ನೋಡಿ. ಹೋಗ್ತಾ ಇದ್ದೀನಿ ಟ್ಯಾಕ್ಟ್ರಿ ಓಡಿಸ್ಕೊಂಡು. ಬರೀ ಮುಂದೆ ಏನೇನು ಆಗುತ್ತೆ ಎಲ್ಲ ತೋರಿಸ್ತೀನಿ, ಅದೇನೇನು ಕೆಲಸ ಅಂತ. ಬಂದು ಟ್ಯಾಕ್ಟ್ರಿ ನಿಲ್ಸಿದ್ದೀನಿ. ಮಳೆಗೆ ಒಂದು ಕಾರು ಕಾಯಿ ಕೀಳ್ತವ್ರೆ. ಈಗ ತಾಟದಲ್ಲಿ ನೆನ್ನೆ ಒಂಚೂರು ಲೈಟಾಗಿ ಮಳೆ ಇದ್ದಿತ್ತು, ನೋಡಲಿ ಅಂತ ಕಳಿಸ್ತಾ ಇದ್ದೀನಿ. ಸೀದಾ ತಾಟದೊಳಗೆ ಹೊಡೆಯಂಗೆ ನೋಡಲಿ ಅಂತ ಕಳಿಸ್ತಾ ಇದ್ದೀನಿ. ನೋಡೋಣ ಆಗುತ್ತಾ ಏನು ಹೋಗುತ್ತಾ. ನೋಡ್ರಿ, ಕಾಯೆಲ್ಲ ತುಂಬ್ತವ್ರೆ, ಕಾಯೆಲ್ಲ ಹಾಕ್ತಾವ್ರಿ ಟ್ಯಾಕ್ಟ್ರಿ ತುಂಬಿ. ನಂದು ಟಿಪ್ತಿದ್ದು ನೋಡ್ರಿ, ಕಾಯಿ ಬತ್ತವ್ರೆ. ಮರತಲ್ಲಿ ಹಾಕೋಣ. ಕಾಯ್ತಾವ್ರೆ ಒಂದು ಕಾರು ಯಾವುದಲ್ಲೂ ಕಾಯಿ ಕೀಳ್ತವ್ರೆ. ಇವ್ರು ಸಿಗ್ಲಿಲ್ಲ ಕಣ, ಹೋಗಿ ಮಕ್ಕ ಕೂತ್ ಕರ್ಕೊಂಬಂದಿದ್ದು. ಒಂದು ಕಾರು ಕಾಯಿ ಕೀಳ್ತವ್ರೆ. ಹಾಂ, ಕೀಳ್ತಾವ್ರು ನೋಡ್ರಿ. ಸಾಂಬಾರಿಗೆಲ್ಲ ಕೀಳು, ಎಳ್ಳೀರು ಕೀಳು ಹಂಗ್ಯಾ. ಚಟ್ನಿ ಮಾಡಿಸ್ತೀನಿ ಅನ್ನ ನೋಡ್ರಿ. ಕೀಳ್ತಾವ್ರೆ. ಇವತ್ತು ಫುಲ್ ಇದೆ ಕೆಲಸ, ಕಾಯ್ದೆ. ಇಬ್ರಿಗೆ ಒಂದು ಕಾರು ಒಬ್ರಲ್ಲ ಅಂತವ ನೋಡ್ರಿ. ಮರಿಕೆ ಝೂಮ್ ಮಾಡ್ತೀನಿ ನೋಡ್ರಿ. ಕುಡ್ಲೆಲ್ಲ ಆಡಿಸ್ಕೊಂಡು ಅಲ್ಲಿ ಕಾಯಿ ಕೇಳ್ತಾ ಐತೆ ಮಂಜಣ್ಣ. ಎಷ್ಟು ಮರ ಉದ್ದೈತೆ ಅಂತ, ಎಷ್ಟು ಉದ್ದೈತೆ ಮರ. ಅಲ್ಲಿಂದ ಹಾಕಂಗೆ ಕಾಯಿ ಕೀಳ್ತಾವ್ರಿ. ಹಾಂ, ಬಿತ್ತು ನೋಡ್ರಿ ಒಂದು. ನೋಡ್ರಿ, ಇವರಿಬ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿರಿ. 10 ರೂಪಾಯಿ ಒಂದು ಮರ ಅಲ್ವೇನ್ರಿ? ಇವರಿಬ್ರು ಬೇಕು ಅಂದರೆ ಇಲ್ಲಿ ಕೆಳಗೆ ಇವ್ರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಇವರಿಬ್ರು ನಂಬರ ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಮಾತ್ರ, ತುರುವೇಕೆರೆ ತಾಲೂಕಲ್ಲಿ, ಬೇರೆ ಎಲ್ಲೂ ಬರಲ್ಲ ಇವರು. 25 ರೂಪಾಯಿ ಕಾಂಟ್ಯಾಕ್ಟ್ ಮಾಡಿ ಕೇಳು. ಹಾಂ, ನಂಬರ್ ಹಾಕಿರ್ತೀನಿ ನಿಂದು, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ನಿಂದು. ಮರಕ್ಕೆ 25 ರೂಪಾಯಿ ಅಂತೆ. ಯಾರು ಬೇಕು ಅಂದರೆ ಯಾವ ಲೊಕೇಶನ್ನು? ಸರೌಂಡಿಂಗ್ಸು ತುಮಕೂರಾ? ಈ ಅಲೆದು ಅರ್ಧ ಮುಗೀತು, ಇನ್ನಿಷ್ಟೈತೆ. ಇದನ್ನು ಕುಯ್ಕೊಂಡು ಆ ಕಡೆ ಮಡಿಗೆ ಹೋಗೋಣ. ಏಕೆ ಬಿ ಎಲ್ಲ ಹಾಕ್ತಾವ್ರೆ ಟ್ಯಾಕ್ಟ್ರಿ ಒಳಗೆ. ಇಷ್ಟ ಆಗೈತೆ. ಇವರಿಬ್ಬರು, ನಾನು ಇವಾಗ ಟ್ಯಾಕ್ಟ್ರಿ ಡ್ರೈವರು, ಒಂದು ಕಾರ್ ಇಬ್ಬರು. ಎಷ್ಟೊತ್ತಾಗುತ್ತೆ ಅಂತ ನೋಡ್ರಿ. ಏನು ರೀ, ಕಾಂಟ್ಯಾಕ್ಟ್ ನಂಬರ್ ಹಾಕೋಣ ನಿಮ್ದು? ಬೇಡ ಅಲ್ವಾ? ಬೇಡ, ಸುಮ್ಮನಿರಿ. ಯಾಕೆ ಸುಮ್ಮನೆ ಕಾಯಿ ಕೀಳ್ಸಲ್ಲೇ 3 ತಿಂಗಳಾಯ್ತು. ಅದ್ರದ್ದು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ನೋಡಿರಿ, ಸಪೋರ್ಟ್ ಮಾಡಿರಿ. ಇದು ಲಾಸ್ಟ್. ಇದು ಇಲ್ಲೇ ಒಂದೆರಡು ಕಾಯಿ ತೆಗ್ದು ಹಾಕಿಬಿಡೋಣ. ತುಮ್ಕೆ ಅಂತ ತಗೊಂಡೋಗ್ಬಿಡ್ಲಿ. ಟ್ಯಾಕ್ಟ್ರಿಯಲ್ಲಿ ನಿಲ್ಸೈತೆ. ನೆನ್ನೆ ಲೈಟಾಗಿ ಮಳಿರೋದಕ್ಕೆ ನೋಡ್ರಿ ಎಷ್ಟೊತ್ತು ಯಾವಾಗೈತೆ ಅಂತ. ಆಯ್ತಾ ಖರ್ಚ ನೋಡ್ರಿ. ಗೊನೆ ತೆಗ್ದು ಹಾಕ್ದೆ ಅಲ್ಲಿಗೆ. ಗೊನೆ ತೆಗ್ದು ಹಾಕಿ ಕಾಯಿನೂ ತೆಗ್ದು ಹಾಕೋಣ. ಬರ್ರಿ, ಇವ್ರ ಜೊತೆ ಸೇರ್ಕೊಂಡು ನಾವು ಕೆಲಸ ಲೈಟಾಗಿ ಮಾಡೋಣ. ಕೆಳಗೆ ಇಳಿಬೇಕಾದ ಶಂಕರಣ್ಣ, ಬಿದ್ದಾವೆ ಮುಳ್ಪಾಳು ಎಲ್ಲ ಇದರಲ್ಲಿ. ಮಾಡಿದ್ದು ಆಯತೆ. ಇವಾಗ ಈ ಕಡೆ ಮಾಡಿ ನಿಲ್ಸಿದ್ದೀನಿ. ಇವು ತುಂಬ್ಕೊಂತವ್ರೆ. ಒಂದು ಕಾರಲ್ಲಿ ಇನ್ನೊಂದು ತೋಟಕ್ಕೆ ಹೋದ್ರು. ಇವಾಗ ತುಂಬ್ಕೊಂಬಿಟ್ಟು ಇವಾಗ
ಓನ್ ಬರ್ರಿ ಅಲ್ಲಿ ಮೈನ್ ದೊಡ್ಡ ತೋಟಕ್ಕೆ ಸರಿಯಾ? ಓಕೆ 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 ಬೇಗ ಮಾಡಿರಿ ಮಾಡಬಾರೋದ್ರೊಳಗೆ ಅಲ್ಲೇ ಮೋಡಾಗೈತೆ ನೋಡ್ರಿ. ಟಿ ವಿಲೆಲ್ಲ ನೀವು ಕೆಳಗಡೆ ಮುಗಿಸ್ಕೊಂಡ್ರಾ? ಅಲ್ಲ ಕೆಳಗಡೆ ಬಿದ್ದಿದ್ವ ಇಲ್ವೋ? ಅಷ್ಟೇ. ಇವಾಗ ಇಲ್ಲೇದು ಮುಗೀತು, ಬನ್ನಿ ಗಾಡಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಮುಂದಕ್ಕೆ. ಹೋದ್ರ ಇಲ್ಲೊಂದು ಕಾಯಿ ಬಿಟ್ಟಿದ್ಯಾ? ಕಾಯಿ ನೋಡ್ರಿ. ಇವಾಗ ಅಲ್ಲಿ ಹೋಗೋರ ಮುಂದೆ ಹೋಗೋಣ ಬರ್ರಿ. ಈ ಮರದಲ್ಲಿ ಏನಿಲ್ಲ ಕಾಯಿ, ಈ ಮರದಲ್ಲಿ ಒಂದ್ಸಲ ಹಾಕೊಂಬಿಟ್ಟು ಹೋಗೋಣ ಸೀದಾ. ನೋಡ್ರಿ ಇಲ್ಲೇ ಅನ್ಸುತ್ತೆ ಕಾಯಿ, ಇನ್ನೆಲ್ಲೂ ಇಲ್ಲ ಇಲ್ಲಿ, ಇಷ್ಟೇ ಕಾಯಿ ಇರೋದು ನೋಡ್ಕೊಂಡು. ಇಲ್ಲಿ ಮುಗಿದು ಹೋಗೋಣ ಬರ್ರಿ. ಏನ್ರಿ ಕಾಂತಣ್ಣರೇ ಯಾಕ್ರಿ? ಮುಗಿಸ್ಕೊಂಡು ಇವಾಗ ಹೊಡ್ತಾ ಇದ್ದೀವಿ. ನೋಡಿದ್ದಾಯ್ತು, ನೋಡ್ಕೊಂಡು ಹೊಡ್ತಾ ಇದ್ದೀವಿ. ಇಲ್ಲೇನು ಜಾಸ್ತಿ ಬಿದ್ದಿಲ್ಲ, ಅಲ್ಲಿ ಇನ್ನೊಂದು ತಡ್ತಕ್ಕೆ ಹೋಗೋಣ ಬರ್ರಿ. ಈಗ ಬೇಡ ಕಣಣ್ಣ, ಇದೇ ಫಿಲಮ್ಸ್ ಹಾಕಿದ್ರಲ್ಲೇ ನಾವು ಹೀರೋ ಹಾಕ್ತೀವಿ ನೋಡಿ. ಗೈಸ್ ಹೊಡ್ತಾ ಇದ್ದೀವಿ, ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಬರ್ತಾ ಇದ್ದೀವಿ, ದಾಂಡೆಲ್ಲ ಮುಗಿಸ್ಕೊಂಡು ಮುಗ್ದಿದ್ದಾಯ್ತು, ಹೋಗ್ತಾ ಇದ್ದೀವಿ ನೋಡ್ರಿ. ಬರ್ರಿ ಹೋಗ್ತಾ ತೋರಿಸ್ತೀನಿ ನಿಮ್ಗೆ ಇವಾಗ ಫುಲ್ಲು ಏನೇನು ಕೆಲಸ ಏನು ಅಂತ. ಇವಾಗ ಹೋಗ್ತಾ ಇದ್ದೀವಿ. ಮನು ಹಾಯ್ ಮಾಡೋ ನೋಡಿ ಗೈಸ್. ಇವಾಗ ಹೋಯ್ತಾ ಇದ್ದೀವಿ ತೋಟಕ್ಕೆ. ಕವನಿ ಹಾಯ್. ಹಾಯ್ ಮಾಡೆ. ಮಾಡಲ್ಲ ಗೈಸ್. ಅಲ್ಲೇ ಮುಗಿಸ್ಕೊಂಡು ಇವಾಗ ಬೇರೆ ತೋಟದ ಹತ್ರ ಹೋಗ್ತಾ ಇದ್ದೀವಿ. ನೋಡಲ್ಲಿ ಆದ್ಮೇಲೆ ಬರ್ರಿ ಹೋಗ್ತಾ ಏನೋ ಕೇಳಿಸಲ್ಲ, ಹೋದ್ಮೇಲೆ ತೋರಿಸ್ತೀನಿ. ರೋಡ್ ಹೆಂಗೈತೆ, ಈ ರೋಡಲ್ಲಿ ಟ್ಯಾಕ್ಸಿ ತಗೊಂಡು ಹೋಗ್ಬೇಕು. ಇಲ್ಲರ್ ನೋಡ್ರಿ ಹೆಂಗೆ ಆಡುತ್ತೆ. ಆ ರೋಡಲ್ಲಿ ಓಡಿಸೋದಲ್ಲ ಗಾಡಿ, ಅಟ್ಲಲ್ಲಿ ಓಡಿಸ್ಬೇಕು ಅಲ್ವಾ? ನಮ್ಮ ದೇವ್ರುಗಳ್ಗೆ ಏನಂತ ಹೇಳ್ತೀಯಾ? ಏನಾರು ಹೇಳು ನಮ್ಮ ದೇವ್ರುಗಳ್ಗೆ. ಇವರೆಲ್ಲ ನಮ್ಮ ದೇವ್ರುಗಳು. ಈಗ ನಮ್ಮ ದೇವ್ರುಗಳ್ಗೆ ಏನಾರು ಹೇಳ್ತೀಯಾ? ಏನಾರು ಹೇಳು. ಕೆಲಸ ಮಾಡ್ತಾಯಿದ್ವಿ, ಕಾಯಿ ಹಾಕಿದ್ದೀವಿ, ಹಾಂ, ನೀನೇನಾರು ಹೇಳ್ತೀಯಾ? ರೈತರ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಾವು ರೈತರ ಕೆಲಸ ಮಾಡ್ತಾ ಇದ್ದೀವಿ. ಮಾಡಿದ್ರೆ ನಮ್ದು ಹೊಟ್ಟೆಪಾಡು ನಡೆಯೋದು, ಇಲ್ಲಾಂದ್ರೆ ನಡೆಯಲ್ಲ. ಹಾಂ, ಜೀವನ ನಡೆಯಲ್ಲ. ಅಂತ ಕೂತ್ಕೊಂಡ್ರೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಮಾಡಿದ್ರೆ ಮಾಡ್ಬೇಕು, ಭಗವಂತಗೆ ಮಾಡ್ಬೇಕು. ಅಯ್ಯೋ ಜನ ಏನು ಚೆನ್ನಾಗಿದ್ರು ಅಂತಾರೆ, ಚೆನ್ನಾಗಿಲ್ಲ ಆದ್ರು ಅಂತಾರೆ. ನೀನು ಸಾಹುಕಾರ ಆಗಿದ್ರು ಅಂತಾರೆ, ಬಡವಾಗಿದ್ರು ಅಂತಾರೆ. ಹೌದು. ಹಾಂ, 5 ರೂಪಾಯಿ ಯಾರು ಕೊಡಲ್ಲ. ನಿನ್ಗೇನಾಗೈತೆ ಅಂತೀರಿ? ಮೈಬಾಗ್ ಸುಡಿ ಅಂತಾರೆ. ನಮ್ಮ ತೋಟದ ಪಕ್ಕದಲ್ಲಿರೋ ಕಟ್ಟೆ ಇದೆ, ಮಲೆಚಣ್ಣ ಕಟ್ಟೆ, ತುಂಬ ಹರಿದೋಗ್ತಾ ಐತೆ. ಬರ್ರಿ ಮುಂದೆ ಹೋಗೋಣ ತೋಟದೊಳಕ್ಕೆ. ಇವಾಗ ಸೀದಾ ತೋಟದ ಎಂಟ್ರೆನ್ಸಿಗೆ ಬಂದು ನಿಂತಿದ್ದೀವಿ. ಇವಾಗ ಅಲ್ಲಿ ಹಾಕಿರೋ ಗೇಟ್ ತೆಗಿಯೋಕೆ ಕಳಿಸಿದ್ದೀನಿ ನೋಡ್ರಿ. ಇಟ್ಲ ಕಟ್ಟೆ ತುಂಬ ನಿಂತಿದ್ದೀವಿ. ಇವಾಗ ಸೀದಾ ಒಳಕ್ಕೆ ಹೋಗಿಲ್ಲ, ಕಾಯಿ ಮುಗಿಸ್ಕೊಂಡು ಹೋಗಿ ಮಂತಕ್ಕೆ ಕಾಯಿ ಹಾಕಿರೆ ಆಯ್ತು ನೋಡ್ರಿ. ಇಷ್ಟು ತುಂಬ ಕಾಯಿ ಆಲ್ರೆಡಿಯಾ. ನೀಟಾಗಿ ಒಂದು ಮುಳ್ಳಿಲ್ದಂಗೆ ತೆಗೀರಿ. ಮುಳ್ಳಾಕಿದೀಯ ಅಡಿಕೆ. ಇವಾಗ ಮ್ಯಾಕ್ ಹತ್ಬೇಕು, ಪೂರ ಮ್ಯಾಕೆ. ನಿಮಗೆ ಹಳೆ ಲಾಕ್ಗಳನ್ನ ನಾವು ನೋಡಿದರೆ ಗೊತ್ತಾಗಿರುತ್ತೆ. ಪೂರ ಮ್ಯಾಕ್ ಹತ್ಬೇಕು. ಅದಕ್ಕೆ ಹೇಳಿದು ಯಾವ ಪಾವ ಐತೆ ನೋಡಪ್ಪ. ಆಮೇಲೆ ಬೇರೆ ಗಾಡಿ ಬಟನ್ಸ್ ಬೇರೆ ಇಲ್ಲ ಅಂತಾರೆ ಅವರು. ಒಂದು ಇದ್ರ ಮೇಲೆ ಗಾಡಿ ಕೊಡಿರ್ತಾರೆ ಅಂತ ಬೇಡ ಅಂತ ನಾನು ಇದು ಮಾಡಿದೆ. ಅಲ್ಲಿ ಸಿಗ್ನಲ್ ಬಂತು. ಬರ್ರಿ ಇವಾಗ ಒಳಗೆ ಹೋಗ್ಬಿಟ್ಟು ಬರೋಣ. ಕರೆಂಟಿನ ಮನೆ ಒಳಗಿರೋವನ್ನೆಲ್ಲ ತುಂಬ್ತಾ ಇದ್ದಾರೆ. ಹಿಂದಕ್ಕೆ ಹೋಗ್ಲಿ ಶಂಕರಣ್ಣ, ಹೀಗೆ ಹಿಂದಕ್ಕೆ ಹೋಗ್ಬಿಡ್ಲಿ. ಮುಂದೆ ಆಗ್ತಾ ಇದೆಯಾ? ಒಂದು ಅರ್ಧ ಲೋಡ್ ಅವೇನ್ರಿ ನೋಡ್ರಿ. ಇಷ್ಟವೇ ತುಂಬ್ತಾವ್ರೆ, ತುಂಬ್ಕೊಂಡು ಹೋಗೋಣ. ಎಲ್ಲ ಮುಗಿದ್ವಿ ಇವಾಗ. ಇನ್ನಿಷ್ಟವೇ, ಇಷ್ಟು ಟ್ಯಾಕ್ಟ್ರಿಗೆ ಫುಲ್ಲು ಲೋಡ್ ಆಗ್ತೈತೆ. ಇದು ಮುಗಿಸ್ಕೊಂಡು ಇನ್ನು ತೋಟದಲ್ಲಿರೋ ಹಾಕೊಂಡು ಬರ್ರಿ. ಅಲ್ಲಿರೋ ಸೌದೆನ ತುಂಬ್ಕೊಂಡು. ಗೈಸ್ ಕಟ್ಟೆಲ್ಲಿ ಫುಲ್ ನೀರು ತುಂಬಿವೆ, ಆದರೂ ಕೆಡಿಸ್ತಾ ಇದ್ದೀನಿ. ಏನು ಹಿಡ್ಕ ಜಾಣಿಗೆ ಹಾಕ್ತಕ್ಕ. ಹಾಂ ತಕ್ಕಳಣ ಮುಗಿಸಿರೋ ಜಾಣಿಗೆ ತಗೊಂಡು ಅಲ್ಲೇ ಆ ಗೊನ್ಕಾರರು. ಏನಾರು ಹೇಳ್ರಿ ನಮ್ಮ ದೇವ್ರುಗಳ್ಗೆ.
ಏನು ಹೇಳ್ತಾ ನನಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿರಿ ತುಮಕೂರು ಡಿಸ್ಟಿಕಲ್ಲಿ ಅಂತ ಹೇಳು ಫ್ರೀಯಾಗಿ ಪ್ರಮೋಷನ್ ಆಗುತ್ತೆ. ಏನು ಬೇಡಪ್ಪ ನಮಗೆ ಇಲ್ಲೇ ಇರೋದಕ್ಕೆ ಮಾಡ್ಕೊಳಕ್ಕಾಗಲ್ಲ. ಇರ್ಲಿ ಹೇಳು, ನನ್ನ ಕಡೆಯಿಂದ ಯಾವ್ದಾರ ಬರುತ್ತೆ, ನಂಬರ್ ಹಾಕ್ತೀನಿ ನಿಂದ. ಯಾವ ಬೇಡ ಅದಕ್ಕೆ ಹಾಂ ಇಲ್ಲೇ ಮಾಡ್ಕೊಂಡ್ರೆ ಸಾಕು ನನಗೆ. ಇಲ್ಲೇ ಕದ್ದು ಓಡಾಡ್ಬೇಕಂತ ನಾವು ಇದು ಮಾಡೋದಕ್ಕೆ. ಫುಲ್ ಫೇಮಸ್ ಆಗ್ತೀಯ ಆಮೇಲೆ, ಫುಲ್ ಫೇಮಸ್ ಆಗ್ತೀಯ ಆಮೇಲೆ. ಎಷ್ಟು ದಿನ ಆಗ್ತೀವಿ ಅವೆಲ್ಲ ಬೇಡ, ಕೆಲಸ ಇಲ್ಲ. ಹಾಂ ಅಲ್ಲ ಗಾಡಿ ಅರ್ಧ ಲೋಡ್ ಆಗಿದ್ದು ಇಲ್ಲಿಗೆ, ಇನ್ನೂ ಎಷ್ಟು ಆಗುತ್ತೋ ಗೊತ್ತಿಲ್ಲ. ನೋಡೋಣ, ಅವ್ನು ಮುಂದಕ್ಕೆ ಎಸ್ಕೊಂಡು ಹೋಗೋಣ. ಹಾಗಾಗಿ ಈ ಸತಿ ಸೀಟ್ ಹಾಕೊಂಬಂದಿದ್ದೀನಿ. ನೋಡೋಣ ಬರ್ರಿ, ಇವಾಗ ಮುಂದೆ ಗಾಡಿ ತಗೊಂಡೋಗೋಣ. ಮುಂದಕ್ಕೆ ಗಾಡಿ ಹೊಡೆದ್ಬಿಟ್ರೆ ಅವ್ರು ತುಂಬ ಹಾಕ್ಕಂತಾರೆ, ನಮಗೇನಂತ ಆಗಿರೋದು. ಅವ್ರ ತಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡು ಅಷ್ಟು ಇವರೆಲ್ಲ ಹಾಕಿ ಬಿಟ್ಟಿದ್ರು. ಬರ್ರಿ ನೋಡ್ರಿ, ಇಲ್ಲಲ್ಲೇ ಆಳುಗಳು ರೆಡಿಯಾಗಿ ನಿಂತವ್ರು ತುಂಬಕ್ಕೆ. ತಮ್ಮಯ್ಯಲ್ಲಿ ಬಂದಿದ್ದ. ಇದೊಂದು ಮರದಲ್ಲಿ ಕಾಯಿ ಕಿತ್ತಿರಲಿಲ್ಲ, ಹಂಗಾಗಿ ಟ್ಯಾಕ್ಟ್ರಿನ ರಿವರ್ಸ್ ಹೊಡೆದು ಹಣ್ಣು ಕೈಲಿ ಹತ್ತಿ ಎಡೆಮಠ ಕೊಟ್ಟು ಕಳಿಸ್ತಾ ಇದ್ದೀನಿ. ಇವಾಗೆಲ್ಲ ಇವನ್ನೆಲ್ಲ ಇವಾಗ ಹಿಂದಕ್ಕೆ ಹಾಕೆಲ್ಲ ಹಿಂದಕ್ಕೆ ಒಂದು ಬಿಡ್ದಂಗೆ ಎಲ್ಲನೂ ಹಿಂದಕ್ಕೆ ಹಾಕು. ನಾವಿದೀವಿ ಕಣೆಯೋ ಮಡಿ ಇದು ಹಾಕ್ಕೊಂಡು ಇನ್ನು ಈ ಮಡಿ ಫುಲ್ ಮುಗ್ದಿಲ್ಲ. ಸೆಕೆಂಡ್ ಮಡಿ ಹೋಗ್ಬೇಕು, ಥರ್ಡ್ ಮಡಿ ಅಲ್ಲಿ ಕೆಳಗಡೆ ಕಟ್ಟೆದಲ್ಲೂ ಹಾಕೋಬೇಕು. ಎಷ್ಟಾಗುತ್ತೆ ನೋಡೋಣ. ದೇವ್ರುಗಳೇ, ಇವಾಗ ನಮ್ಮದು ಇವತ್ತೇನಾರು ಹಾಲಿಲ್ಲ, ಇವರೇನಾರು ಹಾಳುಗಳು ಬರಲಿಲ್ಲ ಅಂದರೆ ಇನ್ನು ಗೊನ್ಕಾರ್ ಇನ್ನೊಂದು ವಾರ ಬಿಟ್ಟು ಸಿಗೋರು. ಹಂಗಾಗಿ ಇವ್ರನ್ನ ಎಲ್ಲೆಲ್ಲೋ ಇದ್ದವ್ರನ್ನ ಹೋಗಿ ಹುಡಿಕೊಂಡು ಕಷ್ಟಪಟ್ಟು ಕರ್ಕೊಂಬಂದು ಹೋಗಿ ಟ್ಯಾಕ್ಟ್ರಿ ತಗೊಂಬಂದು ಇವಾಗ ಒಂದು ಲೋಡ್ ಆಗವೆ ಬಾಡಿ ಲೆವೆಲ್ಗೆ. ಇನ್ನೂ 2 ಮಡಿ ಹೋವೆ, ಎಷ್ಟು ಲೋಡ್ ಆಗ್ತಾವೆ ನೋಡೋಣ. ಅಲ್ಲೊಂದು ಸೌದೆ ಬೇರೆ ಐತೆ, ಒಂದು ಮರದ ಆ ಸೌದೆ ಬೇರೆ ತುಂಬ್ಕೊಂಡು ಹೋಗ್ಬೇಕು. ನೋಡ್ರಿ, ಎಲ್ಲ ಆಳುಗಳು ಹಾಕ್ಕೊಂತವ್ರೆ. ಹಾಕ್ಕೊಂಡು ಮುಗಿಸ್ಕೊಂಡು ಮುಂದೆ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಸಪೋರ್ಟ್ ಬೇಕು ನನಗೆ. ಎಲ್ಲ ವೀಡಿಯೋ ಯೂಟ್ಯೂಬಲ್ಲಿ ಜಾಸ್ತಿ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಷ್ಟಪಡ್ತೀನಿ. ನೋಡ್ರಿ, ಇನ್ನು ಮುಂದೆ ಏನೇನಾಗುತ್ತೆ ತೋರಿಸುವ. ಇನ್ನು ಈ ಮಡಿದು ಇನ್ನೊಂದು 2-3 ಮರ ಅವೆ. ಮುಂದಕ್ಕೆ ಈಗ ಅದೊಂದು ಚಿಕ್ಕ ಮಡಿ ಐತಲ್ಲ, ಒಂದು 3-4 ಮರ ಅವೆ. ಅದು ಮುಗಿಸಿರಿ, ಇನ್ನು ಆ ಕಡೆ ದೊಡ್ಡ ಮಡಿ ನೋಡೋಣ. ಗೈಸ್, ಈಗ 7ನೇ ಮಡಿಗೆ ಬಂದು ಈ ಮರದವು ಹಾಕ್ಕೊಂತಿದ್ದೀವಿ. ಇಲ್ಲೊಂದು 5 ಮರ ಅವೆ, 5 ಮರದ ನೋಡೋಣ. ಅಲ್ಲಿದ್ದಾವಲ್ಲ ನೋಡ್ರಿ, ಝೂಮ್ ಹಾಕ್ತೀನಿ ಇವಾಗ. ಅಲ್ಲಿದ್ದಾವಲ್ಲ ಆ ಸೌದೆಯ ತುಂಬ್ಕೊಂಡು ಹೋಗ್ಬೇಕು. ನೋಡೋಣ, ಗಾಡಿ ಫುಲ್ ಲೋಡ್ ಆಗಿದೆ ಆಲ್ರೆಡಿ ಕಾಯ್ದು. ನೋಡೋಣ ಕಾಯಿ ಎಷ್ಟು ಆಗ್ತವೆ ಅಂತ ನೋಡ್ಕೊಂಡು ಡಿಸೈಡ್ ಮಾಡುವ. ಸೌದೆಯ ಒಲೆಗೆ ಇಕ್ಕಲ್ವಂತೆ ಈಗ, ಹಂಗಾಗಿ ಸೌದೆ ಕ್ಯಾನ್ಸಲ್. ಏತಕ್ಕೆ ಮಾಡೋರೆ ಒಂಚೂರು ಎಕ್ಸ್ಪ್ಲನೇಷನ್ ಕೊಡು, ಏತಕ್ಕೆ ಇಕ್ಕಂಗಿಲ್ಲ ಅಂತವ? ಹಾಂ, ಏನು ಕಾರಣಕ್ಕೆ ಸ್ಟಾಪ್ ಆಯ್ತದು? ಹಾಂ 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 ಇಕ್ಬೋದು, ಏನು ಪ್ರಾಬ್ಲಮ್ ಅಲ್ಲ. ಹಾಂ, ಇಕ್ಕಿರಿ ಏನೋ ತೊಂದರೆ ಆಗಲ್ಲ ತಾನೇ? ನಮ್ಮ ನೀರಲ್ಲೇ ತಾನೇ? ಹಾಂ, ನಮ್ಮವು ನೀರಲ್ಲಲ್ವಾ? ಈಗ ಇವಾಗ ಲಾಸ್ಟ್ ಮಡಿಗೆ ಬಂದಿದ್ದೀವಿ. ಇದು ಈ ಕಡೆ ತುಂಬ್ತೈತೆ, ಅವಣ್ಣ ಆ ಕಡೆ ತುಂಬ್ತೈತೆ. ಈ ಕಡೆವೆಲ್ಲ ಹಾಕ್ತಾಯಿದ್ದೀನಿ. ಇಲ್ಲಿರೋ ನಾನು ಇದನ್ನು ಮುಗಿಸ್ಕೊಂಬಿಟ್ಟು ಕಡೆ ಮಡಿಗೆ ಹೋದ. ಅವ್ರು ಅಲ್ಲಿ ತುಂಬ್ತವ್ರೆ, ಇವ್ರು ಇಲ್ಲಿ ತುಂಬ್ತವ್ರೆ. ಇಷ್ಟು ಲೋಡ್ ಆಗೈತೆ ಗಾಡಿ. ನೋಡೋಣ, ಹೋಗ್ತಾ ಇನ್ನು ಮುಂದೆ ಹಂಗೆ ಬಂದು ಹಿಂಗೆ ಹೋಗ್ಬೇಕು. ನೋಡೋಣ, ಮಳೆ ಬರೋಂಗೆ ಆಯತ್ತೆ. ಮನೆ ಹೋಗತಕ್ಕ ಮಳೆ ಬರಲಿಲ್ಲ ಅಂದರೆ ಸಾಕು. ಇಷ್ಟ ಆಗೈತೆ ಇಷ್ಟು ನೋಡು. ಈಗ ಈ ಶಾಲೆ ಲಾಸ್ಟಲ್ಲಿದ್ದೀವಿ. ಇನ್ನೇನು ಲಾಸ್ಟಾಗಿ ಮುಗೀತಾವೆ. ಇವ್ನು ಮುಗಿಸ್ಕೊಂಡು ಇವಾಗ ಸೀದಾವ. ನೋಡ್ರಿ ಗಾಡಿ ಯಾವ ಮಟ್ಟಕ್ಕೆ ಲೋಡ್ ಆಗಿದೆ ಅಂತ. ಇನ್ನಲ್ಲ ಇಷ್ಟ ಸೌದೆ ತುಂಬ್ಕೊಂಡು ಕಾಲು ಅಲ್ವಾಡ. ಹಾಂ, ಒಲಿ ಗುರಿಕಾಗ ಆಗ್ತವೆ ಅಂತ ನಾನು. ಈ ಗಾಡಿ ಲೋಡ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಹೊಸತಿ ಎಷ್ಟಾಗಿತ್ತಾನೆ ಲೋಡು. ಸೀಟ್ ಹಾಕ್ಯಂಬಂದು ಈ ಸತಿ ಏನೋ ಸೀಟ್ ಹಾಕ್ಯಂಬಂದಿಲ್ಲ ಅಂದರೆ ಗೋವಿಂದಗಳು ಏನಂತೀಯ?
ಇನ್ನೊಂದ್ಸತಿ ಬರ್ಬೇಕಾಗಿತ್ತು ನೋಡಿ ಗೈಸ್ ಹೆಂಗೆ ಆಗೈತೆ ಅಂತನ ನೋಡ್ರಿ ಫುಲ್ಲು ಲೋಡ್ ಆಗಿದೆ. ಇನ್ನೂ ಇದ್ದಾವೆ ಆಗ್ತಾವಲ್ವಾ ಫುಲ್ಲು. ಲಾಸ್ಟ್ ಬೌಂಡ್ರಿ ಇದು ಮುಗಿಸ್ಕೊಂಡು ಗಾಡಿ ಹಿಂಗೆ ಟರ್ನ್ ಮಾಡ್ಕೊಂಡು ಹಂಗೆ ಟಿ ಸಿ ಹತ್ರ ಹೋಗಿ ಹಂಗಿಂದ ಹಂಗೆ ಬಂದು ಅಲ್ಲಿಂದ ಕೆಳಗಡೆ ಹಾಕೊಂಡು ಹೋಗೋಣ ಬನ್ನಿ. ಇವಾಗ ಕಾಯಿ ಫುಲ್ ಲೋಡ್ ಆಗ್ತವೆ. ಇವಾಗ ಈ ಮರ್ದವು ಇನ್ನೇನು ಲಾಸ್ಟ್ ಈ ಗಾಡಿಗೆ ತಿರುಗಿಸ್ಕೊಂಡು ನಿಲ್ಸಿದ್ದೀನಿ ಅಲ್ಲೇ ಟ್ಯಾಕ್ಟ್ರಿಯ. ಅವಣ್ಣ ತಂದು ಗಾಡಿ ಒಳಗೆ ಹಾಕ್ತೈತಿ. ಇಷ್ಟ ಆಗೈತೆ ಅಲ್ಲೇ ನೋಡ್ಕೊಂಡು ಬಿಡಿ. ಅವಣ್ಣ ಇವಾಗ ತಂದು ಹಾಕುತ್ತಾರೆ ಬೇಡ ಮಲೇಶ್ವರಲ್ಲಿ ನೋಡು ಬತ್ತೀಯಾ ಸರಿಯಾ? ಹಾಂ ಹಾಂ ಮಲೇಶಂದ್ರಲ್ಲ ನಿನ್ನ ಮನೆ ನಿನ್ನ ಮಗಳು ಫೋನೆಲ್ಲ ಬರುತ್ತೆ ನೋಡು. ಎಲ್ಲರೂ ದೇವರಾಜಂದ್ರೆಲ್ಲ ಬರುತ್ತೆ ನೋಡು. ಅಲ್ಲೂ ಗಾಡಿ ಮುಗ್ದಿದೆ, ಗಾಡಿಯಲ್ಲಿ ನಿಲ್ಸಿದ್ದೀನಿ. ಇವಾಗ ಅಲ್ಲಿ ಕೆಳಗಡೆ ಒಂದು 4 ಮರ ಅವನ್ನ ಹಾಕ್ಕೊಂಬಿಟ್ಟು ಹೋಗ್ಬೇಕು. ಇವಾಗ ಫುಲ್ ಆ ಮಡಿ ನೋಡ್ಕೊಂಬಂದಿದ್ದೀವಿ. ಈ ಮಡಿಲಿ ಇನ್ನೊಂದು ರೌಂಡ್ ಲಾಸ್ಟ್ ರೌಂಡ್ ನೋಡ್ತಾ ಇದ್ದೀವಿ. ಎಲ್ಲರ ಕಾಯಿಗಳು ಸಿಗ್ತಾವೆ ನೋಡ್ರಿ. ಅಲ್ಲೊಂದು ಸಿಕ್ತು. ಹಂಗೆ ಅವು ಈ ಮರ ಆ ಮರ ನೋಡು. ಇವು 4 ಮರ ನೋಡ್ಬಿಡು ಹಂಗೆ ಅಲ್ಲಿರ್ತಾವೆ ಕಾಯಿ ಇದೇ ಇರ್ತಾವೆ. ಯಾಕೆ ಅಂದರೆ ಉಲ್ಲಾಸದಲ್ಲಿ ಕಾಣಲ್ಲ. ಆಗಲೇ ಅರ್ಜೆಂಟಲ್ಲಿ ಹೋಗಿರ್ತೀವಲ್ಲ ಹಂಗಾಗಿ. ಕುಳ್ಳು ತಾಂಬಾರ ಶಂಕರಣ್ಣ ನೋಡಿ ಇಲ್ಲಿ ಇರ್ತಾವಲ್ಲ ಹಂಗಾಗಿ ನೋಡಿಸ್ತಿದ್ದೀನಿ. ಇನ್ನೊಂದು ತಿಂಗಳು ಬಿಟ್ಕೊಂಡು ಎಲ್ಲ ಇದು ಮಾಡಿಸ್ಬೇಕು. ಅವ್ರು ಅಡಿಕೆ ಕಾಯಿ ಕಿದ್ಕೊಂಡು ನೋಡಿರಿ ಎಷ್ಟು ಸಿಕ್ಕಿವು ನೋಡಲ್ಲಿ ಕಾಯಿ. ಅದಕ್ಕೆ ಹಾಕೊಂಡು ಗೈಸ್ ಲಾಸ್ಟಿಗೆ ನೋಡ್ತಾ ಇದ್ದೀವಿ. ಅಲ್ಲೊಂದು ಡಬ್ಬು ಸಿಕ್ಕಿವು, ಇಲ್ಲೊಂದು ಡಬ್ಬು ಸಿಕ್ಕಿವೆ. ಇನ್ನು ಹುಡುಕ್ತಾ ಇದ್ದೀನಿ ನೋಡಿರಿ. ಇದಕ್ಕೆ ಕೊರಿಂಬಳೆ ಹಿಡ್ಕೊಂಡಿದ್ದೀನಿ. ಕೊರಿಂಬಳೆ ಕುಂಚಿಗೆ ಹಿಡ್ಕೊಂಡು ಹಿಂಗೆ ಹೊಡೆದು ಚೆಕ್ ಮಾಡೋದು. ಈ ಗಿಡದಲ್ಲಿ ಸರ್ ಗೊತ್ತಾಗಲ್ವಲ್ಲ ಹಾಗಾಗಿ ಕೂಡಲೂ ಮಣ್ಣ ಕೆಳಗೆ ತಗೊಂಡೋಗೈತಿ. ಹಿಂಗೆ ಹೊಡೆದು ಚೆಕ್ ಮಾಡ್ದಂಗೆ ಕಾಯಿಗಳು ಸಿಗ್ತವೆ ಅಂತ ಹೊಡೆದು ಚೆಕ್ ಮಾಡಿ ಎಲ್ಲೆಲ್ಲವ ಕಾಯಿಗಳು ಅಂತ ನೋಡ್ಕೊಂಡು ನೋಡ್ರಿ ಅಲ್ಲೊಂದು ಸಿಕ್ತು ಕಾಯಿ. ಹಿಂಗೆ ಇರ್ತವೆ ಹಿಂಗೆ ಈ ಮುಳ್ಳೊಳಗೆ ನೋಡ್ಕೊಂಡು ನಮ್ಮವು ಏನು ಹೇಳ್ತೀರಿ ಬರ್ರಿ. ಕೊಬ್ಬರಿ ರೇಟು ಇಲ್ಲ ಏನು ಹೇಳೋದು ನಾವು, ಏನೂ ಹೇಳಂಗಿಲ್ಲ ಬರ್ರಿ. ಈ ಮರತಲ್ಲಿ ನೋಡ್ಕೊಂಡು ನೋಡ್ರಿ ಇಲ್ಲೇ ಒಂದು ಸಿಕ್ತು. ಏನು ಆದೈತವ ಕಾಣಿ ಶಂಕರಣ್ಣ ಕಾಯ ಎಲ್ಲ ಕದಗಣಪ್ಪ. ಏನೇನು ಕಾಯಿ ಆದತ್ತು ಗೊತ್ತಿಲ್ಲ ನಂಗಂತೂ. ಹೋಗ್ರತ್ತೈ ನೋಡ್ರಿ. ಇಲ್ಲೊಂದು ಬಿದ್ದೈತೆ ನೋಡ್ರಿ. ಇಲ್ಲೇ ಒಂದು ಸಿಕ್ತು ಕಾಯಿ. ಯಪ್ಪ ನೋಡ್ರಿ ಇದು ಹೆಂಗಾಯತಿದು ಕಾಯಿ. ಎಷ್ಟು ಇದಾಗೈತೆ ಅಂತ ಬರ್ರಿ ನೋಡೋಣ. ನೋಡ್ಕೊಂಡು ತೋರಿಸ್ತೀನಿ. ಪಟಾಸ್ಬಿಟ್ಟೈತೆ ಮತ್ತೆ ಹೋಗಿ ಫಸ್ಟ್ ಊಟ ಮಾಡ್ಬೇಕು. ನೋಡಲ್ಲ 2-3 ಕಾಯಿ ಹಾಕಿದ್ದೀನಿ. ಮುಗೀತು. ಇವಾಗ ಗೇಟ್ ಬಾಗಿಲು ಹಾಕ್ಸ್ತಾ ಇದ್ದೀನಿ. ಇವನೊಂಚೂರು ಹಿಂದಕ್ಕೆ ಮುಂದಕ್ಕೆ ಎಸ್ಕೊಂಡು ಹೋಗೋಣ ಬರ್ರಿ. ಇವಾಗ ಮಂತಕ್ಕೆ ಹೋಗಿ ಫಸ್ಟ್ ಊಟ ಮಾಡ್ಬೇಕು. ಅಟ್ಟಸ್ತೈತೆ ಹೆವಿ. ಇಲ್ಲೋಡಿ ಹೆವಿ ಅಂದರೆ ಹೆವಿ ಒಟ್ಟ. ಇಲ್ಲೋಡ ನಾವು ನೋಡಿ ನೀನು ನೋಬೇಡ ಹೋಗು. ನಾವು ಮಾಡಿ ನೋಡ್ತಾರೆ ಹೋಗು. ಇಲ್ಲೋಡಿ ಇಲ್ಲಿ ಈಗ ನೋಡು. ಈಗ ಟಾಟಾ ಕೆಲಸ ಮಾಡೋರು ನಾ ಹಿಂಗೆ ಎಂಜಾಯ್ಮೆಂಟ್ ಮಾಡಿಸ್ಕೊಂಡು ಕೆಲಸ ಮಾಡಬೇಕು. ನೋಡಿರಿ ನಮ್ಮ ರವೀಣ ಹೆಂಗೆ ಕೆಲಸ ಮಾಡ್ತೈತೆ. ರವೀಣ ಇಲ್ಲೋಡಿಲ್ಲೇ ನಮ್ಮ ಆಡಿಯನ್ಸ್ಗೆ ಏನಾರು ಹೇಳ್ತೀಯಾ? ಹೇಳ್ತಾ ಇದ್ದೀನಿ ಮಲೆಚಣ್ಣ ಕಟ್ಟಿ ಒಳಗೆ ಮೀನು ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಮಲೇಶಣ್ಣ ನೋಡು ಇವ್ರದ್ದು ನಂಬರ್ ಇಲ್ಲ. ಇವ್ರದ್ದು ಆ್ಯಕ್ಚುಲಿ ಒಂದು ಫೋನ್ ಯೂಸ್ ಮಾಡೋಕೆ ಕಮೆಂಟ್ ಹಾಕ್ರಿ. ಅವರಿಗೆ ಕಮೆಂಟಲ್ಲಿ ಹೇಳ್ರಿ ಒಂದು ಫೋನ್ ಯೂಸ್ ಮಾಡಿರಿ ಅಂತವ. ಬೆಳಗ್ಗೆ ಬರ್ತೀನಿ ಅಂತ ಎಲ್ಲ ಹೋಗ್ಬಿಟ್ಟಿದ್ರು. ನನಗೆ ಸಿಟ್ಟು ಹೆವಿ ಬಂದುಬಿಟ್ಟಿತ್ತು ಬೆಳಗ್ಗೆ ನನಗೆ. ನೋಡಿ ಸಾಯಿದೀವಿ ಇವಾಗ ಫೈನಲ್ ಟಚ್ ಮುಗಿಸ್ಕೊಂಡು. ನೋಡ್ರಿ ಯಾವ ಹೆಂಗಾಗೈತಿ. ಯಾವುದೋ ಗಾಡಿ ಗುಣ ಹಾಕ್ಯಂಡ್ರಂಗೈತಲ್ಲಿ. ಫೈನಲ್ ಆಗಿ ಟಾರೋಡಿಗೆ ಬಂದು ರೀಚ್ ಆಗಿದ್ದೀವಿ. ಟಾರೋಡಿಂದ ಹೋಯ್ತಾ ಇದ್ದೀವಿ ಇವಾಗ. ಧಾರವಾಡ ಮುಗಿಸ್ಕೊಂಡು ಹೋಗೋಣ ಬರ್ರಿ. ಇವಾಗ ನನಗೋಗಿ ಫಸ್ಟ್ ಊಟ ಮಾಡೋಣ. ನಾವು ಅಟ್ಟಸ್ತೈತೆ. ಹಾಂ
ಕಾರ್ ಈಚೆಗೆ ನಿಲ್ಸ್ಬಿಟ್ಟು ಟ್ಯಾಕ್ಟ್ರಿ ಒಳಗೆ ನಿಲ್ಸೋಣ ಅಂತ ಬಂದರೆ ನಾನು ತೆಗಿತೀನಿ ಅಂತ ಬಂದವಳು. ನಾನು ತೆಗೆದ್ಮೇಲೆ ನೀನೇ ಬೇಕಾ ತೆಗಿಯೋಕ್ಕೆ? ತೆಗಿ ಬಿಡೋದನ್ನ ಅಲ್ಲಿಗೆ. ನಿಧಾನಕ್ಕೆ ಬಿಡೆ, ಹೋಗ್ಬಿಡ್ತಾವುದು ಅನ್ನೋದು. ಪೆನ್ ಡ್ರೈವ್ ಇಸ್ಕೊಂಡಿದ್ದೆ, ಹುಡುಗರು ಬಂದವ್ರು ಪೆನ್ ಡ್ರೈವ್ ಇಸ್ಕೊಂಡು ಹೋಗಿ ಬರ್ರಿ ಕೊಡೋಣ. ತಾಳ್ರ ಪೆನ್ ಡ್ರೈವ್ ಯಾರಿಗೆ ಬೇಕು? ನಮ್ಮದೇ. ಅದೇನು ವಿಡಿಯೋ ಮಾಡಬೇಡ ಕೊಡು. ನೋಡ್ರಿ ಎಷ್ಟು ಜನ ಹುಡುಗರು ಬಂದವ್ರೆ ಅಂತವ. ಬಾಯ್ 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 ಬಾಯ್. ನಮ್ಮ ಅಕ್ಕನ ಮಗಳು ಹೆಂಗಾಡ್ ಹೇಯ್ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತೈತಿ. ಇವಾಗ ಅಣ್ಣ ಎಲ್ಲ ಬೇಲಿ ಬೆಳ್ಕೊಂಡು ಕೂತಿತ್ತು. A few moments later. ನೋಡಿ ಗೈಸ್, ಹೊಟ್ಟೆ ಫುಲ್ ತುಂಬಿತು, ಅನ್ಸು ನೆಮ್ಮದಿ ಆಯ್ತು. ಇದು ಆಕ್ಚುಲಿ ಚೆನ್ನಾಗಿರೋ. ನೋಡಿ ಗೈಸ್, ಕಾಯೆಲ್ಲ ಮುಗಿಸ್ಯಾರೆ, ಹೊರಗಿಲ್ಲ ನೋಡ್ರಿ, ಫುಲ್ಲು ಹಾಕೋರು ಒಳಕ್ಕೆ ಬೇಗ. ಕರೆಂಟ್ ಮಿಷಿನ್ ಇದ್ದಂಗೆ ಯಾರು? ಮಿಷಿನ್ ಇದ್ದಂಗೆ ಕೈ. ನೀನು ನೋಡಿ ಗೈಸ್, ಅವ್ರನ್ನ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ಅವ್ರು ಕಾಂಟ್ಯಾಕ್ಟ್ ಹೋಗ್ತೀರೇನ್ರಿ ತುಮಕೂರು ಡಿಸ್ಟಿಕಲ್ಲಿ ಎಲ್ಲಾರು ಕೆಲಸ ಇದ್ರೆ? ಓಕೆಪ್ಪ. ಎಷ್ಟೊತ್ತರ ಸಾಯಂಕಾಲ ಮನೆಗೆ ಬರ್ಬೇಕು 6 ಗಂಟೆಗೆ. ಹಂಗಾದ್ರೆ ಕರ್ಕೊಂಡು ಹೋಗಿ ಬೆಂಗಳೂರಿಗೂ ಕರ್ಕೊಂಡು ಹೋಗ್ರಿ ಬೇಕಾರೆ. ನಿನ್ನ ನಂಬರ್ ಹಾಕಣ? ಹಾಕು. ಹಾಕ್ಲಾ? ಹಾಕಿ ಬೇಡ ಅಂತ. ಆಮೇಲೆ ನಾನು ಬೈಗಿಲ್ಲ, ನೀನು ಅಲ್ಲ ಹಾಕಿದ್ಯಾ ನಂಬರ್ ಅಂತೂ. ಮುಗೀತಿದ್ದು ನೋಡಿ ಗೈಸ್. ಬಾಯ್ 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 ಬೈಲಿ ಬರೀಲಿ. ನೋಡ್ರಿ ಇವಳು ಹೆಂಗವಳೆ, ಸುಬ್ಬಿ ಅಂತವ. ಸುಬ್ಬಿ ಫೈಡ್ ಅನ್ನಂಗೆ ಇವಳಿಗೆ ಬಿಡೋದು. ಈಗೊಂದ ಫೈಡ್ ಅನ್ನಂಗೆ ಹಿಂಗೊಂದು ಬಿಡೋದು ಈಗ. ಏನು ಮಾಡ್ತಾವಳೆ ಅಂತ ಸುಬ್ಬಿ. ನೋಡಿ ಬನ್ನಿ, ಇವಾಗ ಟ್ಯಾಕ್ಟ್ರಿ ಈಚೆಗೆ ನಿಲ್ಸಿದೀನಿ ನೋಡ್ರಿ ಅಲ್ಲಿ. ಇವಾಗ ಕಾರ್ ಒಳಗೆ ಹಾಕ್ಬಿಡೋಣ ಬರ್ರಿ, ಇವಾಗ ಹೋಗಿ ಕಾರ್ ಒಳಗೆ ಹಾಕೋಣ. ಹೆಂಗವಳೆ ಸುಬ್ಬಿ. ಬಾಯ್ 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 ಬಾಯ್. ಬಿಡು ಬೇಡ ಗೈಸ್, ಎಲ್ಲ ಕೆಲಸ ಮುಗಿಸಿ ಕೂತಿದ್ದೀವಿ. ಇಷ್ಟ ವಿಡಿಯೋ ಬರೋದಾ? ಬಾಯ್ ಮಾಡ್ತೀನಿ. ಬಾಯ್. ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಿ, ನಮ್ಮ ಬೆಳೆಸ್ರಿ. ಏನು ಹೇಳ್ತೀರ ವೇಣ? ಓಕೆ ಬಾಯ್.